ಶಾಲೆಯಲ್ಲಿ ಒಬ್ಬ ಸಾಧಾರಣ ವಿದ್ಯಾರ್ಥಿ 10ನೇ ಕ್ಲಾಸ್ ಅಲ್ಲಿ ಆತ ಗಳಿಸಿದ್ದು 41% ಮಾತ್ರ. 12ನೇ ಕ್ಲಾಸ್ ಅಲ್ಲಿ 60%. ಕಷ್ಟಪಟ್ಟು ಹಂಗೋ ಹಿಂಗೋ ಮಾಡಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಆದ್ರೆ ಈ ಡಿಗ್ರಿ ಮಾಡ್ಬೇಕಾದ್ರೆ ನಾನ್ ಯಾಕೆ UPSC ಎಕ್ಸಾಮ್ ತಗೊಳ್ಬಾರ್ದು ಅನ್ನೋ ಆಲೋಚನೆ ಬಂತು. ಅದನ್ನ ತನ್ನ ಮನೆಯವರು, ಫ್ರೆಂಡ್ಸ್, ರಿಲೇಟಿವ್ಸ್ ಹತ್ರ ಇದನ್ನ ಹೇಳ್ತಾನೆ. ಆದ್ರೆ ಇಷ್ಟು ಕಡಿಮೆ ಮಾರ್ಕ್ಸ್ ತೆಗ್ದಿರೋ ಹುಡುಗ UPSC ಗೆ ತಯಾರಿ ಮಾಡ್ತಾನೆ ಅಂದಾಗ ನಕ್ಕವರು ಇದ್ರು. 2014ರಲ್ಲಿ ಡಿಗ್ರಿ ಮುಗ್ದ ತಕ್ಷಣ ಮುಂಬೈಗೆ ಬಂದು ಸೀರಿಯಸ್ ಆಗಿ ಓದೋಕೆ ಸ್ಟಾರ್ಟ್ ಮಾಡ್ದ. ಅದಾದ ನಂತರ ಎಕ್ಸಾಮ್ ತಗೊಳ್ತಾನೆ. ಆದ್ರೆ ಕ್ಲಿಯರ್ ಮಾಡೋಕಾಗ್ಲಿಲ್ಲ. ಮತ್ತೆ ಡೆಲ್ಲಿಗೆ ಹೋಗಿ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡು ಮತ್ತೆ ಸೀರಿಯಸ್ ಆಗಿ ಓದಿ ಎಕ್ಸಾಮ್ ಬರೀತಾನೆ. ಆದ್ರೆ 2ನೇ ಅಟೆಂಪ್ಟ್ ನಲ್ಲೂ ಫೇಲ್ ಆಗೋಗ್ತಾನೆ. ನೆಕ್ಸ್ಟ್ ಇಯರ್ ಮತ್ತೆ ಪರೀಕ್ಷೆ ಬರ್ದ. ರಿಸಲ್ಟ್ ಸೇಮ್. ಸೋಲು ಅನ್ನೋದು ಅವನ ಬೆನ್ನು ಬಿಡ್ಲಿಲ್ಲ. ಇದರಿಂದ ಆತನಿಗೆ ಏನೂ ಆಗ್ಲಿಲ್ಲ. ಯಾಕಂದ್ರೆ ಆ ಹುಡುಗ ಡಿಸೈಡ್ ಮಾಡ್ಕೊಂಡಿದ್ದ, ಗೆದ್ದೆ ಗೆಲ್ತೀನಿ, ಗೆಲ್ಲೋವರೆಗೂ ರೆಸ್ಟ್ ತಗೊಳ್ಳೋ, ಫೋಕಸ್ ಚೇಂಜ್ ಮಾಡೋ ಮಾತೇ ಇಲ್ಲ ಅಂತ. ಅದು 2017. ಇಂಡಿಯಾಗೆ 352ನೇ ಸ್ಥಾನ ಬಂತು. IRS ಆಫೀಸರ್ ಆದ. ಎಲ್ರಿಗೂ ಖುಷಿ. 10ನೇ ಕ್ಲಾಸ್ ಅಲ್ಲಿ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೆಗೆದಿದ್ದ ಹುಡುಗ IRS ಆಫೀಸರ್ ಆಗ್ತಾನೆ ಅನ್ನೋದು ಅದೆಷ್ಟು ಸಂತೋಷ, ಹೆಮ್ಮೆ ಪಡೋ ವಿಚಾರ. ಆದ್ರೆ ಆ ಹುಡುಗನಿಗೆ ಬೇಜಾರು. ಅವನಿಗೆ IAS ಆಫೀಸರ್ ಆಗ್ಬೇಕು ಅನ್ನೋ ಕನಸು. 4 ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಕೆಲಸ ಸಿಕ್ಕಿದೆ, ಆರಾಮಾಗಿ ಇರೋಣ ಅಂತ ಯೋಚಿಸೋ ಬದಲು ಮತ್ತೆ ಓದೋಕೆ ಸ್ಟಾರ್ಟ್ ಮಾಡ್ದ. 2 ವರ್ಷ ಬಿಡದೆ ಓದ್ದ. 2019ರಲ್ಲಿ 5ನೇ ಅಟೆಂಪ್ಟ್. ರಿಸಲ್ಟ್ ಬಂದಾಗ ಜನರು ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು. 10ನೇ ಕ್ಲಾಸ್ ಅಲ್ಲಿ 41% ಮಾರ್ಕ್ಸ್ ತೆಗೆದಿದ್ದ ಹುಡುಗ ಭಾರತದ ಅತ್ಯಂತ ಕಷ್ಟಕರ ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ 3ನೇ ಸ್ಥಾನ ಪಡೆದ. ಈ ಜಗತ್ತಲ್ಲಿ ಐನ್ಸ್ಟೀನ್ ರಂತಹ ಹುಟ್ಟು ಬುದ್ಧಿವಂತರು ಬಹಳ ಕಡಿಮೆ. ಆದ್ರೆ ಸಾಧನೆ ಜೀನಿಯಸ್ ಗಳ ಸ್ವತ್ತು ಮಾತ್ರವಲ್ಲ, ಸಾಧಿಸ್ತೀನಿ ಅನ್ನೋ ಛಲ, ಅದಕ್ಕಾಗಿ ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ, ಈ 3 ಅಂಶಗಳಿದ್ರೆ ಯಾರು ಏನನ್ನ ಬೇಕಾದ್ರೂ ಸಾಧಿಸಬಹುದು. ಅದಕ್ಕೆ 10ನೇ ಕ್ಲಾಸ್ ಅಲ್ಲಿ ಜಸ್ಟ್ ಪಾಸ್ ಆದ ಹುಡುಗ UPSC ಎಕ್ಸಾಮ್ ಅಲ್ಲಿ ಇಂಡಿಯಾಗೆ 3ನೇ ರ್ಯಾಂಕ್ ಬಂದ. ಉತ್ತರ ಪ್ರದೇಶದ IAS ಆಫೀಸರ್ ಜುನೈದ್ ಅಹಮದ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ನೀನ್ ತೆಗಿಯೋ ಕೇವಲ ಒಂದು SSLC, PUC, ಡಿಗ್ರಿ ಮಾರ್ಕ್ಸ್ ನಿನ್ನ ಎಂಟೈರ್ ಲೈಫ್ ನ ಡಿಸೈಡ್ ಮಾಡಲ್ಲ. ಇವತ್ ನಡೆಯೋ ಎಕ್ಸಾಮ್ ಅಲ್ಲಿ ನೀನ್ ಕಡಿಮೆ ಮಾರ್ಕ್ಸ್ ತೆಗೆದಿರಬಹುದು. ಆದ್ರೆ ಮುಂದೆ ನಡೆಯೋ ಎಕ್ಸಾಮ್ ಅಲ್ಲೂ ಕೂಡ ಅದೇ ರೀತಿ ಇರಬೇಕು ಅಂತ ಇಲ್ಲ. ನೆನ್ಪಿರ್ಲಿ, ಈ ಜಗತ್ತು ನಮ್ ಬಗ್ಗೆ ಹೇಳುವ ಮಾತುಗಳಿಗಿಂತ ಮುಖ್ಯವಾಗಿ ನಾವು ನಮ್ ಬಗ್ಗೆ, ನಮ್ಮೊಂದಿಗೆ ಮಾತಾಡ್ಕೊಳ್ಳೋ ಮಾತುಗಳು ಯಾವಾಗ್ಲೂ ಪಾಸಿಟಿವ್ ಆಗಿರ್ಲಿ. ಯುವರ್ ಪ್ರೆಸೆಂಟ್ ಸಿಚುವೇಶನ್ ವಿಲ್ ನಾಟ್ ಡಿಸೈಡ್ಸ್ ಯುವರ್ ಫ್ಯೂಚರ್. ನಂಬಿಕೆ ಇರ್ಲಿ, ನಿನ್ ಮೇಲೆ ನಿನಗೆ ನಂಬಿಕೆ ಇರ್ಲಿ. ಹಬ್ಬಗಳು ತುಂಬಾ ಬರ್ತಾ ಇದಾವೆ. ಆದ್ರೆ ಮೊದ್ಲಿದ್ದ ಎಕ್ಸೈಟ್ಮೆಂಟ್ ಇಲ್ಲ. ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗೆಯೋ ಆಸೆ ನನ್ನ ಟೆಂಪರರಿ ಆಸೆಗಳ ತ್ಯಾಗವನ್ನ ಕೇಳ್ತಿದೆ. ತ್ಯಾಗ ಮಾಡ್ಲೇಬೇಕು. ಅದು ನಿದ್ದೆಯಾಗಿರಬಹುದು, ಕನಸಾಗಿರಬಹುದು. ಯಾಕಂದ್ರೆ ಅಂದುಕೊಂಡ ಗುರಿ ಮುಟ್ಟೋದು ಯಾರಂದ್ರೆ ಯಾರ ಗಮನ ಕೇವಲ ತನ್ನ ಗುರಿ ಕಡೆ ಇರುತ್ತೋ ಅವರಿಗೆ ಮಾತ್ರ. ಓದೋ ವಿಚಾರದಲ್ಲಿ ನೀನು ಹುಚ್ಚನಾಗ್ಬೇಕು. ಯಾವ ರೀತಿ ಅಂದ್ರೆ ಎಕ್ಸಾಮ್ ದಿನನೇ ನಿನ್ನ ರಿಸಲ್ಟ್ ಏನೋ ಎಕ್ಸಾಮ್ ಕ್ರ್ಯಾಕ್ ಮಾಡ್ದೆ ಅನ್ನಿಸ್ಬೇಕು. ಆ ಲೆವೆಲ್ ಅಲ್ಲಿ ಇರ್ಬೇಕು ನಿನ್ನ ಪ್ರಿಪರೇಷನ್. ಸ್ಟಾರ್ಟ್ ಯಾರ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ಕೊನೆ ಫಿನಿಶಿಂಗ್ ಲೈನ್ ಮುಟ್ಟೋನ್ಗೆ ಗೆಲುವು. ನೀನು ಓದ್ದಿರ ಒಂದಿನ ವೇಸ್ಟ್ ಮಾಡಿದ್ರು 10 ಹೆಜ್ಜೆ ಹಿಂದೆ ಇರ್ತೀಯ. ಅದಕ್ಕೆ ಪ್ರಯತ್ನ ಪಡು. ತಮ್ಮ ಮನಸ್ಸಿನ ಗುರಿ ಮುಟ್ಟೋಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟ ಪಡ್ತಿದ್ದಾರೆ. ಅದಕ್ಕೆ ನೀನು ಪ್ರಯತ್ನ ಪಡ್ಲೇಬೇಕು. ಎಲ್ರು ಕೇಳೋದು ಎಷ್ಟು ಮಾರ್ಕ್ಸ್ ತೆಗೆದೆ, ಕೆಲ್ಸ ಯಾವಾಗ ಅಂತ. ಆದ್ರೆ ಯಾರು ಕೂಡ ಆ ಕೆಲ್ಸ ಪಡ್ಕೊಳ್ಳೋಕೆ ಯಾವ ರೀತಿ ಪ್ರಯತ್ನ ಪಡ್ತಿದ್ಯಾ ಅಂತ ಯಾರು ಕೇಳಲ್ಲ. ಓದುವಾಗ ರೆಸ್ಟ್ ತಗೊಳ್ಳೋಕೆ ಟೈಮ್ ಸಿಕ್ತಿಲ್ಲ ಅಂತ ನಿನಗೆ ಅನ್ಸಿದ್ದಿನ ನೆನ್ಪಿಟ್ಕೋ, ನಿನ್ನ ಲೈಫ್ ನ ಬೆಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಯ್ತು ಅಂತ ಎಲ್ಲವನ್ನ ನಿಭಾಯಿಸ್ತಾ ಮನೆ ಜವಾಬ್ದಾರಿ ತಗೊಳ್ಬೇಕು. ನಿನ್ ಜೊತೆ ಬೇರೆಯವ್ರು ಇರ್ಲಿ ಬಿಡ್ಲಿ, ಆದ್ರೆ ನಿನ್ ಜೊತೆ ನೀನಿರೋ. ಓದ್ಬೇಕಾದ್ರೆ ನಿದ್ದೆ ಬರುತ್ತೆ. ನಿದ್ದೆ ಮಾಡೋಣ ಅಂದ್ರೆ ಓದೋ ಟೆನ್ಷನ್ ನಲ್ಲಿ ನಿದ್ದೆ ಬರಲ್ಲ. ಓದ್ ಎಷ್ಟು ಮುಖ್ಯ ನನ್ ಲೈಫ್ಗೆ ಅಂತ ಕೇವಲ ನನಗ್ ಮಾತ್ರ ಗೊತ್ತು. ನಗುಮುಖದಲ್ಲೇ ಎಷ್ಟೋ ಆಸೆಗಳನ್ನ ಬಿಟ್ಬಿಟ್ಟೆ. ನಾನ್ ಸಕ್ಸಸ್ ಆದ್ನ ಇಲ್ವಾ ಅನ್ನೋದು ಎಕ್ಸಾಮ್ ರಿಸಲ್ಟ್ ಹೇಳ್ಬಹುದು. ಆದ್ರೆ ನಾನ್ ಪಟ್ಟ ಕಷ್ಟ ಯಾರಿಗೂ ಕಾಣಿಸಲ್ಲ.
ನನಗ್ ಮಾತ್ರ ಗೊತ್ತು. ನನಗೂ ಓದೋಕೆ ಇಷ್ಟ ಇಲ್ಲ, ಆದ್ರೆ ನನ್ ಜವಾಬ್ದಾರಿ ನನ್ನ ಭವಿಷ್ಯಕ್ಕೋಸ್ಕರ. ಅದ್ ಬಿಟ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಮನಸ್ಸಿನ ಒಳಗಡೆಯಿಂದ ಒಂದ್ ಧ್ವನಿ ಬರುತ್ತೆ, ಮುಂದೆ ನಿನ್ ಲೈಫಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು ಅಂತ. ಆ ಧ್ವನಿ ನನ್ನನ್ನ ಬುಕ್ಸ್ ಕ್ಲೋಸ್ ಮಾಡೋಕೆ ಬಿಡಲ್ಲ. ಪ್ರತಿ ಮಿಡ್ಲ್ ಕ್ಲಾಸ್ ಲೈಫ್ ನ ಸ್ಟೂಡೆಂಟ್ ನ ಡ್ರೀಮ್ ಏನಂದ್ರೆ ನಾನ್ ಸಕ್ಸಸ್ ಆಗೋದನ್ನ ನನ್ ತಂದೆ ತಾಯಿ ನೋಡ್ಬೇಕು ಅಂತ. ಅಪ್ಪ ಅಮ್ಮನ ಕೊನೆಯ ಆಸೆ ನಾನು ಅಂದಾಗ ನನ್ನ ಕೊನೆ ಉಸಿರಿರೋವರೆಗೂ ಪ್ರಯತ್ನಿಸೋದು ನನ್ನ ಧರ್ಮ. ಒಂದ್ ಏಜ್ ವರ್ಗೂ ಅಪ್ಪನ ಹತ್ರ ಕಾಸು ಕೇಳೋಕೆ ಏನು ಅನ್ಸಲ್ಲ, ಆದ್ರೆ ನನ್ಗೆ ಏಜ್ ಆಗ್ತಿದ್ದಂಗೆ ಅಪ್ಪನ ಹತ್ರ ಕಾಸು ಕೇಳೋದು ಒಂಥರ ಅವಮಾನ ಅನ್ಸುತ್ತೆ. ದುಡಿದು ಅಪ್ಪನನ್ನ ಸಾಕೋ ವಯಸ್ಸಲ್ಲಿ ಅವ್ರ ಹತ್ರನೇ ದುಡ್ಡು ಕೇಳೋದು ನಾಚಿಕೆ ಸಂಗತಿ. ಕೇವಲ ಅಳೋದ್ರಿಂದ, ಕೇವಲ ಯೋಚನೆ ಮಾಡ್ತಾ ಕುಳಿತಿದ್ರೆ ಏನು ಸಿಗಲ್ಲ. ನನ್ನ ಪ್ರಯತ್ನದ ಓದು ನನ್ನ ಗೆಲುವಿನ ಕದ ತಟ್ಟಬೇಕು. ಈಗ ಅಂದ್ಕೊಂಡಿದ್ದನ್ನ ಆಚರಣೆ ಮಾಡೋ ಟೈಮ್, ನನ್ನ ಲಿಮಿಟ್ ನ ಇನ್ನು ಪುಷ್ ಮಾಡೋ ಟೈಮ್. ನಿನ್ನ ಕೆಪಾಸಿಟಿ 6 ಮೈಲ್ಸ್ ಆದ್ರೆ ಏಮ್ ಫಾರ್ 7th ಮೈಲ್. ಮನುಷ್ಯನ ಕೆಪಾಸಿಟಿ ಮೆಜರ್ ಮಾಡೋ ಡಿವೈಸ್ ಯಾವುದು ಇಲ್ಲ. ಹೇಳೋರೆಲ್ಲ ಹೇಳಿ, ಕೇಳೋರು ಕೇಳಿ. ನನ್ನ ಮಾರ್ಕ್ಸೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅನ್ಕೊಂಡೋದು ಕಷ್ಟ ನೋವಿನ ಸಮಯದಲ್ಲೂ ಗೆಲುವಿನ ದಾರಿ ಬಿಡ್ಬೇಡ. ನೀನ್ ಯಾರು ಅಂತ ಗೊತ್ತಿಲ್ದಿರ ಇರೋ ವ್ಯಕ್ತಿಗಳು ಕೂಡ ನಿನ್ನನ್ನ ಹುಡ್ಕೊಂಡ್ ಬರ್ತಾರೆ. ಗುರಿ ಬಿಡ್ಬೇಡ. ಜೀವನದಲ್ಲಿ ಏನೋ ಒಂದು ಮಾಡ್ದೆ ಅನ್ನೋದಕ್ಕಿಂತ ಈ ಲೈಫಲ್ಲಿ ನಾನೇನ್ ಅಂದ್ಕೊಂಡಿದ್ನೋ ಅದನ್ನೇ ಮಾಡ್ದೆ ಅಂತ ಗರ್ವದಿಂದ ಹೇಳೋ ಹಾಗೆ ಮಾಡು ತೋರಿಸು. ಬೆಳಗ್ಗೆ ಜಲ್ದಿ ಯಾಕೆ ಎದ್ದೇಳ್ಬೇಕು? ಬೆಳಗ್ಗೆ 4 ಗಂಟೆ 5 ಗಂಟೆ ಗೆದ್ದು ಓದೋಕೆ ಸ್ಟಾರ್ಟ್ ಮಾಡು. ಜಗತ್ ಎದ್ದೇಳಷ್ಟೊತ್ತಿಗೆ ಅರ್ಧ ಓದಿರ್ತೀಯ. ಇವತ್ ನೀನ್ ಮುಂದೆ ಕಾಣಿಸೋ ಪ್ರತಿಯೊಬ್ಬ ಸಾಧಕ 8 ಗಂಟೆ ಗೆದ್ದೋರಲ್ಲ. 8 ಗಂಟೆ ಗೆದ್ದೋರು ಯಾರು ಸಾಧಕರಾಗಲ್ಲ. ಯಾಕಂದ್ರೆ ಬೆಳಗಿನ ಟೈಮ್ ಆ ರೀತಿ ಇರುತ್ತೆ. ನೇಚರ್ ನಿನ್ಗೆ ಸಪೋರ್ಟ್ ಮಾಡುತ್ತೆ, ಮೈಂಡ್ ನಿನ್ಗೆ ಸಪೋರ್ಟ್ ಮಾಡುತ್ತೆ. ನಿನ್ನ ವಾತಾವರಣದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಡೈಲಿ ಬೆಳಗ್ಗೆ 5 ಗಂಟೆ ಗೆದ್ದು ಓದಿ ಫೇಲ್ ಆದೋರು ಯಾರು ಸಿಗಲ್ಲ. ನಾಚಿಕೆ ಆಗುತ್ತೆ. ಮನೆ ಪರಿಸ್ಥಿತಿ ನೋಡಿದಾಗ ನಾಚಿಕೆ ಆಗುತ್ತೆ. ನನ್ ಮೇಲೇನೆ ಕಷ್ಟ ಪಡ್ತಾನೆ ಇದ್ದೀನಿ, ಆದ್ರೆ ರಿಸಲ್ಟ್ ಬರ್ತಿಲ್ಲ. ಅಪ್ಪ ಅಮ್ಮನ ಒಂದೊಂದು ರೂಪಾಯಿ ಕಷ್ಟ ಪಡ್ತಿದ್ದಾರೆ. ಆ ಕಷ್ಟದ ಪ್ರತಿಫಲದಿಂದಲೇ ನನ್ನನ್ನ ಓದಿಸ್ತಿದ್ದಾರೆ. ಆದ್ರೆ ನಾನಿಲ್ಲಿ ನೆಕ್ಸ್ಟ್ ಇಯರ್ ಚೆನ್ನಾಗಿ ಓದ್ತೀನಿ, ನೆಕ್ಸ್ಟ್ ಇಯರ್ ಚೆನ್ನಾಗಿ ಓದ್ತೀನಿ ಅಂತಿದ್ದೀನಿ. ಒಂದ್ ವೇಳೆ ಒಳ್ಳೆ ಮಾರ್ಕ್ಸ್, ಒಳ್ಳೆ ಕೆಲ್ಸ, ಒಳ್ಳೆ ಸಂಬಳ ಇಷ್ಟು ಬಂದಿಲ್ಲ ಅಂದ್ರೆ ಏನ್ ಮಾಡ್ಲಿ? ಮನೆ ಪರಿಸ್ಥಿತಿ ಹೇಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನಗ್ ನಾನೇ ಸವಾಲಾಗ್ತೀನಿ. ನನ್ ಕೈಯಲ್ಲಿ ನನ್ ಪೇರೆಂಟ್ಸ್ ಕಷ್ಟನ ದೂರ ಮಾಡೋಕಾಗೋದಿಲ್ವಾ? ನನ್ ಕೈಯಲ್ಲಿ ಮನೆ ಪರಿಸ್ಥಿತಿ ಬದಲಾಯಿಸಕ್ಕಾಗೋದಿಲ್ವಾ? ನನಗ್ ನಾನೇ ಚಾಲೆಂಜ್ ಮಾಡ್ಕೊಳ್ತೀನಿ. ನಾನಿರೋ ಲೆವೆಲ್ಗೆ ನಾನು ಡೈಲಿ 8-10 ಗಂಟೆ ಓದ್ಲೇಬೇಕು. ಈ ಪ್ರೀತಿ ಗೀತಿ ಎಲ್ಲ ನನಗೆ ಸೆಟ್ ಆಗಲ್ಲ. ಯಾಕಂದ್ರೆ ನಾನ್ ಸಕ್ಸಸ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ಯಾವ ಪ್ರೀತಿನೂ ಇರಲ್ಲ, ನನ್ ಕರಿಯರೇ ಇರಲ್ಲ. ತಂದೆ ತಾಯಿ ಕನಸನ್ನ ಸುಳ್ಳು ಮಾಡೋದು ಆ ಮಾತ್ ಬೇರೆ. ಈ ಜನ ನಿನ್ ಜೊತೆ ಅಲ್ಲ, ನಿನ್ನ ಪರಿಸ್ಥಿತಿ ನೋಡ್ಕೊಂಡು ನಿನ್ ಜೊತೆ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾನ್ ಸರಿಯಾಗಿ ಓದ್ದಿರಾ ಲೈಬ್ರರಿಯಲ್ಲಿ ಓದೋಕೆ ಅಂತ ಹೋಗಿ ಮೊಬೈಲ್ ಯೂಸ್ ಮಾಡ್ಕೊಂಡಿದ್ರೆ ಅಸಾಧ್ಯ. ನನಗ್ ಗೊತ್ತು, ಯಾವ ವ್ಯಕ್ತಿ ಕಷ್ಟದ ಜೊತೆ ಜೀವಿಸ್ತಾ ಗೆಲುವಿಗೆ ಪ್ರಯತ್ನ ಪಡ್ತಾನೋ ಆತನಿಗೆ ಎಲ್ಲವೂ ಸಾಧ್ಯ. ಮುಂದೆ ಬರೋ 2-3 ವರ್ಷದಲ್ಲಿ ತುಂಬಾ ಎಕ್ಸಾಮ್ಸ್ ಬರುತ್ತೆ. ಕೆಲವರಿಗೆ ಬೋರ್ಡ್ ಎಕ್ಸಾಮ್ ಇದ್ರೆ, ಮತ್ತೆ ಕೆಲವರಿಗೆ ಕಾಂಪಿಟೇಟಿವ್ ಎಕ್ಸಾಮ್. ಎಲ್ಲಾ ವಿದ್ಯಾರ್ಥಿಗಳ ಗುರಿ ಒಂದೇ, ಎಕ್ಸಾಮ್ ನ ಕ್ರ್ಯಾಕ್ ಮಾಡೋದು. ಆದ್ರೆ ಎಲ್ಲರ ಕೈಲಿ ಆಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಯಾರ ಕೈಯಲ್ಲಿ ಆಗುತ್ತಂದ್ರೆ ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡೋರಿಗೆ ಮಾತ್ರ ಸಾಧ್ಯ. ಇದು ಯೋಚಿಸೋ ಟೈಮ್ ಅಲ್ಲ, ಇದು ಪ್ರಯತ್ನ ಪಡೋ ಟೈಮ್. ಬೇರೆಯವರು 5 ಗಂಟೆ ಓದಿದ್ರೆ ನೀನ್ 10 ಗಂಟೆ ಓದ್ಬೇಕು. ಮಾಯವಾಗೋ ಈ 2-3 ತಿಂಗಳು ಹಬ್ಬಗಳು ಮತ್ತೆ ಬರಬಹುದು, ಆದ್ರೆ ಈ ಟೈಮ್ ಬರಲ್ಲ. ತೆಗಿ ಬುಕ್ಕು, ಓದೋಕೆ ಸ್ಟಾರ್ಟ್ ಮಾಡು.